ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಇಲ್ಲಿ ಒಂದು ಸ್ಟ್ರಾಟಜಿ ತೊಗೊಂಡಿದ್ದೆ, ನಾನು ಒಂದು ಸ್ಟಾಕ್ಸಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಆಯಿತಾ, ಜಸ್ಟ್ ಒಂದು ಅನಲೈಸ್ ಮಾಡಿ ಎಂಟ್ರಿ ತೊಗೊಂಡಿದ್ದೀನಿ. ನಾನು ಎಂಟ್ರಿ ತೊಗೊಂಡ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ಕೊಂಬೇಡಿ. ಆಯಿತಾ, ಮುಂಚೆನೇ ಕೇಳಬೇಕಾಯಿತು, ಇವಾಗ ಹೇಳ್ತಾ ಇದ್ದೀರಾ ನೀವಂತ. ಆಯಿತಾ, ಆ್ಯಕ್ಚುಲಿ ನಮ್ಮ ಕಡೆಯಿಂದ ಯಾವುದೇ ಥರದ ಸ್ಟಾಕ್ಸ್ ಆಗಲಿ, ಟಿಪ್ಸ್ ಆಗಲಿ, ಇಲ್ಲ ಬೈ ಸೇಲ್ ರೆಕಮೆಂಡೇಷನ್ ಆಗಲಿ ಸಿಗಲ್ಲ. ಆಯಿತಾ, ನಮ್ಮ ಕಡೆಯಿಂದ ಓನ್ಲಿ ಸಿಗುತ್ತೆ ಎಜುಕೇಷನ್. ನಿಮಗೆ ಡೌಟ್ ಇದ್ದರೆ ಕೇಳಿ, ಸರ್ ಯಾವ ಥರ ತೊಗೊಬೇಕಂತ ಕೇಳಿ. ಆಯಿತಾ, ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ. ಆಯಿತಾ, ಆ ನಂಬರ್ಗೆ ನೀವು ಯಾವಾಗಾದರೂ ವಾಟ್ಸಪ್ ಮಾಡಿ. ಆಯಿತಾ, ಇಲ್ಲ ಮುಂಚೆ ಕಾಲ್ ಮಾಡಬೇಕಂದ್ರೆ ಮುಂಚೆ ವಾಟ್ಸಪ್ ಮಾಡಿ. ಫ್ರೀ ಇದ್ದರೆ ನಾನು ಕಾಲ್ ಅಟೆಂಡ್ ಮಾಡ್ತೀನಿ. ಆಯಿತಾ, ಕೇಳಿ ನಿಮ್ಗೆ ಏನೋ ಡೌಟ್ ಇದ್ದರೆ. ಇವಾಗ ಈ ಸ್ಟ್ರಾಟಜಿನ ಯಾವ ಥರ ತೊಗೊಂಡ್ರ ನೀವು ಅಂತ ಕೇಳಿ, ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೂ ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆಯಿತಾ, ಅದು ನೀವು ಯಾವ ಥರ ಅಂದರೆ, ನಾನು ಆ್ಯಕ್ಚುಲಿ TCS ಒಂದು ಎಂಟ್ರಿ ತೊಗೊಂಡೆ, ನೆನ್ನೆ ಎಂಟ್ರಿ ತೊಗೊಂಡೆ ಆ್ಯಕ್ಚುಲಿ. ಆಯಿತಾ, ನೆನ್ನೆ ತೊಗೊಂಡಿದ್ದು ಎಂಟ್ರಿ ಇದು ಅರೌಂಡ್ 7,500 8,000 ಹತ್ತಿರ ಪ್ರಾಫಿಟ್ ಓಡ್ತಾಯಿದೆ. 8,500 ಬಂದಿತ್ತು. ಇವಾಗ ಸ್ವಲ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗೋದ್ರಿಂದ ಸ್ವಲ್ಪ ಪ್ರಾಫಿಟಲ್ಲಿ ಒಂದು 700-800 ರೂಪಾಯಿ ಕಡಿಮೆ ಆಗಿದೆ. ಇಲ್ಲೆಲ್ಲ ಪ್ರಾಫಿಟ್ ಓಡ್ತಿರೋಂಥ ನೀವು ನೋಡ್ತಾ ಇರೋ ಎಲ್ಲ ಪ್ರಾಫಿಟ್ ಓಡ್ತಾ ಇರೋದು, ಏನೇನು ಮಾಡ್ತಾಯಿದೆ ಅಂತ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಬಂದ್ಬಿಟ್ಟು ನಿಮಗೆ. ಆಯಿತಾ, TCS. ಆಯಿತಾ, TCSನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಸ್ಟ್ರಾಟಜಿ ಇತ್ತು ಆ್ಯಕ್ಚುಲಿ, ಇದು ಬಂದುಬಿಟ್ಟು ಡೆಬಿಟ್ ಕಾಲ್ ರೇಷಿಯೋ ಅಂದರೆ ಮಾರ್ಕೆಟ್ ಏನಾದ್ರೂ ಈ ನನ್ನ ರೇಂಜ್ ಏನಿದೆ, ಈ ರೇಂಜಿಂದ ಈ ರೇಂಜ್ ಒಳಗಡೆ ನಿಂತ್ಕೊಂಡ್ರೆ ನನಗೆ ಅರೌಂಡ್ 4,800 ಚಿಲ್ಲರೆ ಲಾಸ್ ಫಿಕ್ಸ್. ಇದು ಈ ಲಾಸ್ನ ನಾನು ತೆಗಿಯೋಕ್ಕಾಗಲ್ಲ. ಫಿಕ್ಸ್ ಅಂದರೆ ಕಡಿಮೆ ಮಾಡ್ಕೊಬೋದು. ಆಯಿತಾ, ಸ್ವಲ್ಪ ಕಡಿಮೆ ಮಾಡೋದು, 1,000, 1,500-2,000 ರೂಪಾಯಿ ಕಡಿಮೆ ಮಾಡೋದು. ರೇಷಿಯೋ ಸ್ಪ್ರೆಡಲ್ಲಿ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಷ್ಟ ಇರುತ್ತೆ. ಆಯಿತಾ, ಈ ಲಾಸ್ನ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀರಿ. ಟ್ರೇಡ್ ತೊಗೊಬೇಕಾದ್ರೆ ಈ ಲಾಸ್ನ ನಾವು ನೋಡಿರ್ತೀರಿ, ನಮ್ಗೆ ಗೊತ್ತು ಲಾಸ್ ಇದೆ ಇದಂತ. ಈ ಲಾಸ್ನ ನೋಡಿಕೊಂಡೆ ನಾವು ಟ್ರೇಡ್ನ ಎಂಟ್ರಿ ತೊಗೊತೀರಿ. ಆಯಿತಾ, ಅಕಸ್ಮಾತ್ ಏನಾದರೂ ಮಾರ್ಕೆಟು ತುಂಬ ಫಾಸ್ಟ್ ಅಂದರೆ ಒಂದೇ ದಿನ 15%, 20%, 30% ಏನಾದ್ರೂ ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ ಆವಾಗ ನಮಗೆ ಸ್ವಲ್ಪ ಲಾಸ್ ಜಾಸ್ತಿ. ಅಂದರೆ ಸಡನ್ನಾಗಿ ಫಾಸ್ಟಾಗಿ ಒಂದೇ ದಿನ 15% ಜಂಪ್ ಆಯಿತು ಅಂದ್ರೂ ನಮಗೆ ಏನು ಲಾಸ್ ಆಗೋಲ್ಲ. ಆಯಿತಾ, ಇವಾಗ ನೀವು ಕರ್ಸರ್ ನೋಡ್ತಾ ಇರಿ, ನಾನು ಜಸ್ಟ್ ತೋರಿಸಿ ನಿಮಗೆ, ಜಸ್ಟ್ ಕರ್ಸರ್ನ ಮೂವ್ ಮಾಡ್ಕೊಂಬರ್ತೀನಿ. ಇವಾಗ ನಮಗೇನಿದೆ ಇಲ್ಲಿ ಅರೌಂಡ್ 4,800 ಚಿಲ್ಲರೆ ಲಾಸ್ ಇದೆ. ಮಾರ್ಕೆಟ್ ಈ ರೇಂಜ್ ಒಳಗಡೆ ನಿಂತ್ಕೊಂಡ್ರೆ, ಮಾರ್ಕೆಟ್ ಏನಾದರೂ ಬಂದು ಈ ರೇಂಜಿಂದ ಈ ರೇಂಜ್ ಒಳಗಡೆ ನಿಂತ್ಕೊಂಡ್ರೆ ನಮಗೆ ಪ್ರಾಫಿಟ್ ಇರುತ್ತೆ. ಮಂತ್ ಎಂಡಲ್ಲಿ ಇಲ್ಲಿ ನಿಂತ್ಕೊಂಡ್ರೆ, ಮಧ್ಯಕ್ಕೆ ಬಂದು ನಿಂತ್ಕೊಂಡ್ರೆ ಅರೌಂಡ್ 35-36 ಸಾವಿರ ಪ್ರಾಫಿಟ್ ಇರುತ್ತೆ. ಈ ರೇಂಜಲ್ಲಿ ಈ ಕಡೆ ಸ್ವಲ್ಪ ಎಲ್ಲೇ ಆ ಕಡೆ ಈ ಕಡೆ ನಿಂತ್ಕೊಂಡ್ರು ಪ್ರಾಫಿಟ್ ಕಡಿಮೆ ಆಗುತ್ತೆ. ಅಲ್ಲಿ ನೋಡ್ಕೊಳ್ಳಿ. ಆಯಿತಾ, ಇವಾಗ ಏನಾದರೂ ಮಾರ್ಕೆಟ್ ನನಗೆ ಅರೌಂಡ್ ಎಷ್ಟಿತ್ತು ನಾನು ತೊಗೊಳ್ಬೇಕಾದ್ರೆ ಎಂಟ್ರಿ ಅರೌಂಡ್ 2,350 ಚಿಲ್ಲರೆ ಇತ್ತು. 2,440 ಅಂದರೆ ಆಲ್ಮೋಸ್ಟ್ ಒಂದು 70-80 ಪಾಯಿಂಟ್ ಇವತ್ತು ಮಾರ್ಕೆಟು ಮೂಮೆಂಟ್ ಕೊಟ್ಟಿದೆ. ಇಲ್ಲಿಂದ ಮಾರ್ಕೆಟ್ ಏನಾದರೂ ಸಡನ್ನಾಗಿ ಗ್ಯಾಪ್ ಅಪ್ ಆಯಿತು ಅಂದರೆ 2,380ರಿಂದ 2,680 ಅಂದರೆ ಲೆಕ್ಕ ನೋಡಿಲಿ, ಆಲ್ಮೋಸ್ಟ್ 2,680 ಡೈರೆಕ್ಟಾಗಿ 300 ಪಾಯಿಂಟ್ ಗ್ಯಾಪ್ ಅಪ್ ಆದರೂ ನನಗೆ ನೋ ಲಾಸ್. ಎಷ್ಟು ಪ್ರಾಫಿಟ್ ಬರ್ತಾಯಿದೆ? 3,800 ಚಿಲ್ಲರೆ ಪ್ರಾಫಿಟಲ್ಲಿ ಇರ್ತೀನಿ ನಾನು. ಆಯಿತಾ, ಏನಾದರೂ ಮಾರ್ಕೆಟು ಇಲ್ಲಿ ಸ್ವಲ್ಪ ಈ ಮಾರ್ಕೆಟ್ ಏನಾದ್ರೂ ಸಡನ್ನಾಗಿ ಒಂದು 500-600 ಪಾಯಿಂಟು ಅಂದರೆ 18%, ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, 18%, 11,618 ರೂಪೀಸ್ ಏನು ಲಾಸ್ ತೋರಿಸಿದೆ. 18-20% ಏನಾದರೂ ಮಾರ್ಕೆಟು ಆಯಿತಾ ಲಾಸ್ಗೆ ಹೋದರೆ ಆವಾಗ ನನಗೆ ಅಷ್ಟು ಡೈರೆಕ್ಟ್ ಅಂದರೆ ಮಾರ್ಕೆಟ್ ಅಷ್ಟು ಗ್ಯಾಪ್ ಅಪ್ ಆದ ಅಂದರೆ ಆವಾಗ ಮಾತ್ರ ನನಗೆ ಅಷ್ಟು ಲಾಸ್ ಆಗುತ್ತೆ. ಆಯಿತಾ, ಲಾಸ್ ಅಂದರೆ ಅದು ಟೆಂಪರರಿ ಲಾಸು. ಅದು ನಾನು ಅವಾಗ ಏನಾದರೂ ಅಲ್ಲಿಂದ ಮಾರ್ಕೆಟ್ನಿಂದ ಆಚೆ ಬಂದರೆ ಮಾತ್ರ ನನಗೆ ಅದು ಫಿಕ್ಸ್ ಲಾಸು. ನಾನು ಮಾರ್ಕೆಟಿಂದ ಆಚೆ ಬಂದಿಲ್ಲ ಅಂದರೆ ನನಗೆ ಟೆಂಪರರಿ ಲಾಸು. ಅದನ್ನು ಮಾರ್ಕೆಟಿಂದ ಆಚೆ ಬರೋದಕ್ಕೂ ಮುಂಚೆ ಏನು ಮಾಡ್ತೀನಿ ನಾನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಚೆಕ್ ಮಾಡ್ಕೊತೀರಿ. ಎಲ್ಲಿ ನೆಕ್ಸ್ಟು ರೆಸಿಸ್ಟೆನ್ಸ್ ಇದೆ ಅಲ್ಲಿಂದ ಮಾರ್ಕೆಟ್ ಏನಾದರೂ ರಿವರ್ಸ್ ಆಗ್ಬೋದಾ ಅನ್ನೋ ಒಂದು ಚೆಕ್ ಮಾಡ್ಕೊತೀನಿ. ಯಾಕೆಂದರೆ ಅಷ್ಟು ದೊಡ್ಡ ಗ್ಯಾಪ್ ಅಪ್ ಆಗಿದೆ, ಮತ್ತು ಮಾರ್ಕೆಟ್ ವಾಪಸ್ ಸ್ವಲ್ಪ ಹಿಂದೆ ಮುಂದೆ ಬಂದೇ ಬರುತ್ತೆ. ಆಯಿತಾ, ಇವಾಗ ನನಗೆ 7,700 ಚಿಲ್ಲರೆ ಏನು ಪ್ರಾಫಿಟ್ ಓಡ್ತಾ ಇದೆ. ಈ ಟ್ರೇಡ್ನ ಲಾಜಿಕ್ ಏನು, ಯಾಕೆ ತೊಗೊಂಡೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಯಿತಾ, ಇವಾಗ ನಾನು ಇಲ್ಲಿ TCS ಚಾರ್ಟ್ ಹಾಕ್ಕೊಂಡಿದ್ದೀನಿ. TCS ಚಾರ್ಟ್ ನೋಡ್ತಾ ಇದ್ದೀರಾ. ಆಯಿತಾ, ಇದರೊಳಗಡೆ ನೋಡಿ ನಾನು ಮಾರ್ಕ್ ಮಾಡ್ತೀನಿ. ಈ ಚಾರ್ಟಲ್ಲಿರೋದು ಬಂದುಬಿಟ್ಟು ಒಂದು ಕ್ಯಾಂಡಲ್ ನಿಮಗೆ 2 ಅವರ್ ತೋರಿಸುತ್ತೆ, ಒಂದು ಕ್ಯಾಂಡಲ್ 2 ಅವರ್ ತೋರಿಸುತ್ತೆ. ಅದೇ ಥರ ಈ ಚಾರ್ಟಲ್ಲಿ ಇರೋಂಥ ಕ್ಯಾಂಡಲ್ ಬಂದುಬಿಟ್ಟು ಒಂದು ಕ್ಯಾಂಡಲ್ 1 ವೀಕ್ ತೋರಿಸುತ್ತೆ. ಇದೇನು ಒಂದೊಂದು ಕ್ಯಾಂಡಲ್ ಇದೆ, ಎಲ್ಲ ಕ್ಯಾಂಡಲು ಒಂದೊಂದು ವೀಕ್ನ ನಮಗೆ ತೋರಿಸುತ್ತೆ. ಆಯಿತಾ, ಅದನ್ನು ನೋಡ್ತಾ ಇರಿ. ನಾನು ಏಕೆಂದರೆ ಒಂದೇ TCSನ 2 ಚಾರ್ಟ್ ಥರ ಹಾಕ್ಕೊಂಡಿದ್ದೀನಿ, ಒಂದು ವೀಕ್ಲಿದು, ಒಂದು 2 ಅವರ್ಸ್ ಕ್ಯಾಂಡಲ್. ಆಯಿತಾ, ಇದರೊಳಗೆ ಯಾವ ಲಾಜಿಕ್ ಮೇಲೆ ಟ್ರೇಡ್ ತೊಗೊಂಡ್ರೆ ಸರ್ ನೀವು ಅಂತ ಹೇಳಿದ್ರೆ, ನಾನು ಇವಾಗ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ವೀಕ್ಲಿಂದ ಫಸ್ಟ್ ಏನು ಮಾಡಿದೆ ನಾನು. ಆಯಿತಾ, ಫಸ್ಟು ನನಗೇನು ಮಾಡ್ತೀನಿ, ಮಾರ್ಕೆಟು ಇಲ್ಲಿಂದ ಬಂತು ನಿನ್ನೆ ಅರೌಂಡ್ ಎಷ್ಟನೇ ತಾರೀಕು, 1ನೇ ತಾರೀಕು ಜೂನ್ಗೆ ನಾನು ಎಂಟ್ರಿ ತೊಗೊಂಡೆ. ನನಗೇನು ಮಾಡ್ತು, ಕೆಳಗಡೆಯಿಂದ ಮಾರ್ಕೆಟು ಮೇಲೆ ಹೋಗಿ ಗ್ರೀನ್ ಕಲರ್ ಕ್ಯಾಂಡಲ್ ನಿಂತ್ಕೊಂಡು
ಅಲ್ಲಿ ನನಗೆ ಕೆಳಗಡೆ ಸೂಪರ್ ಟ್ರೆಂಡಲ್ಲಿ ಅರೌಂಡ್ ಗ್ರೀನ್ ಕಲರ್ ಕನ್ಫರ್ಮೇಷನ್ ಸಿಕ್ತು ಆಯಿತಾ. ಗ್ರೀನ್ ಕಲರ್ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನಾನೇನು ಮಾಡಿದೆ, ಇಲ್ಲಿಂದ ಒಂದು ಎಂಟ್ರಿ ಪ್ಲ್ಯಾನ್ ಮಾಡಿದೆ. ಎಂಟ್ರಿ ಪ್ಲ್ಯಾನ್ ಮಾಡಿಕೊಂಡು ಆಯಿತಾ, ಅದಕ್ಕೇನು ಮಾಡಿದೆ, ಎಂಟ್ರಿ ಕೊಡೋದಕ್ಕೂ ಮುಂಚೆ ಮಾರ್ಕೆಟ್ ನಾನು ಎಂಟ್ರಿ ತೊಗೊಳೋದಕ್ಕೂ ಮುಂಚೆ ಏನು ಮಾಡಿದೆ, ಆ ಚಾರ್ಟ್ನ ವೀಕ್ಲಿ ಕ್ಯಾಂಡಲ್ ಹಾಕ್ಕೊಂಡೆ. ಈ ವೀಕ್ಲಿ ಕ್ಯಾಂಡಲ್ ಹಾಕ್ಕೊಂಡು ವೀಕ್ಲಿ ಕ್ಯಾಂಡಲ್ಲಿ ನನಗೆ ಮೇಜರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿ ಬರ್ತಾ ಇದೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡೆ. ನೋಡಿ, ನನಗೆ ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ ಎಲ್ಲಿ ಬರ್ತಾಯಿದೆ ಅಂದರೆ ಇದೊಂದು ನನಗೆ ಫಸ್ಟು ರೆಸಿಸ್ಟೆನ್ಸ್ ಆಗಿ ಕಾಣ್ತಾಯಿತ್ತು. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು ಅನ್ನೋ ಒಂದು ನಾನು ಫಸ್ಟ್ ಲೆಗ್, ನನಗೆ ನಾವು ಲೆಗ್ ಚೂಸ್ ಮಾಡಬೇಕಲ್ಲ, ಫಸ್ಟ್ ಲೆಗ್ಗು ಸೆಕೆಂಡ್ ಲೆಗ್ ಚೂಸ್ ಮಾಡಬೇಕಂದ್ರೆ ನಮಗೆ ನಿಮ್ಮ ಮೇಲೆ ಇರೋಂಥ ಒಂದು ರೆಸಿಸ್ಟೆನ್ಸ್ ಏನಿರುತ್ತೆ ಆ ರೆಸಿಸ್ಟೆನ್ಸ್ನೇ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಎಂಟ್ರಿ ತೊಗೊತೀವಿ. ಇಲ್ಲಿ ನಮಗೆ ಸಪೋರ್ಟಿನ ಅವಶ್ಯಕತೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ರಿವರ್ಸ್ ಹೋಗುತ್ತೆ ಅಂತ ಕೆಳಗಡೆ ಆಗ್ತಾ ಇದ್ರೆ ಮಾತ್ರ ಅಲ್ಲಿ ಸಪೋರ್ಟ್ ನಾವು ಚೆಕ್ ಮಾಡಬೇಕು. ಇವಾಗ ನಾವು ಚೆಕ್ ಮಾಡಬೇಕಾಗಿರೋದು ರೆಸಿಸ್ಟೆನ್ಸು. ಮಾರ್ಕೆಟ್ ಮೇಲೆ ಹೋದರೆ ನಮಗೆ ಎಲ್ಲೇನೋ ತಡೆಗೋಡೆ ಇದೆಯಾ, ಅಂದರೆ ಸೀಲಿಂಗ್ ಏನಾರು ಇದೆಯಾ ನಮಗೆ ಟಚ್ ಆಗೋಕ್ಕೆ, ಮಾರ್ಕೆಟಲ್ಲಿ ನಿಂತ್ಕೊಬೋದಾ, ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಏನೋ ಲಾಸ್ ಆಗುತ್ತಾ, ಲಾಭ ಆಗುತ್ತಾ, ಇಲ್ಲ ನಮಗೆ ಮಾರ್ಕೆಟ್ ಎಂಡ್ ಆಗೋದಕ್ಕೂ ಮುಂಚೆ ಅಂದರೆ ಎಕ್ಸ್ಪೈರಿ ಬರೋದಕ್ಕೂ ಮುಂಚೆ ನಾವು ಆಚೆ ಬರಬೇಕು ಮಾರ್ಕೆಟಿಂದ, ಇದನ್ನೆಲ್ಲ ನಾವು ಅನಲೈಸ್ ಮಾಡಬೇಕಂತ ಹೇಳಿದ್ರೆ ನಮಗೆ ಮಾರ್ಕೆಟ್ನ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ಗೊತ್ತಾಗಬೇಕು. ನಮಗೆ ಇಲ್ಲೊಂದು ಫಸ್ಟ್ ಲೆಗ್ಗಿಗೆ ರೆಸಿಸ್ಟೆನ್ಸ್ ಇತ್ತು, ಅದಕ್ಕೆ ನಾನು ಏನು ಮಾಡಿದೆ, ಒಂದು ಬ್ಲೂ ಕಲರ್ ಲೈನ್ ಹಾಕೊಂಡಿದ್ದೆ ಇಲ್ಲಿ ಆಯಿತಾ. ಇದು ನನಗೆ ರೆಸಿಸ್ಟೆನ್ಸಾಗಿ ಕೆಲಸ ಮಾಡ್ತಾಯಿದೆ. ಮಾರ್ಕೆಟ್ ಏನಾದ್ರೂ ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಗಂಟೆ ಬಂದರೆ ನನಗೆ ಮಾರ್ಕೆಟು ಅಲ್ಲಿ ನಿಂತ್ಕೊಬೋದು ಅಂತ ನಾನು ಏನು ಮಾಡಿದೆ, ಅಲ್ಲಿ ಫಸ್ಟ್ ಲೆಗ್ಗಿಗೆ ಚೂಸ್ ಮಾಡ್ಕೊತೀನಿ. ಸೆಕೆಂಡ್ ಲೆಗ್ಗಿಗೆ ಚೂಸ್ ಮಾಡ್ಕೊತೀನಿ ಈ ಒಂದು ಝೋನ್ ಆಯಿತಾ. ಈ ಒಂದು ಝೋನ್ ಅಂದರೆ ನನಗೆ ಸೆಕೆಂಡ್ ಲೆಗ್ ಯಾವ ಥರ ಚೂಸ್ ಮಾಡ್ಕೊತೀನಿ ಅಂದರೆ ಅದು ನನ್ನ ಲಾಸ್ ಪ್ಲಸ್ ನನ್ನ ಬ್ರೇಕ್ ಇವೆನ್ ಎರಡೂ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಚೂಸ್ ಮಾಡ್ಕೊತೀನಿ ಆಯಿತಾ. ಎಲ್ಲರೂ ಏನು ಮಾಡ್ತಾರೆ, ಫಸ್ಟ್ ಲೆಗ್ ಸೆಕೆಂಡ್ ಲೆಗ್ ಚೂಸ್ ಮಾಡಬೇಕಾದ್ರೆ ಯಾರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಲೆಗ್ ಸೆಕೆಂಡ್ ಲೆಗ್ ಚೂಸ್ ಮಾಡೋಕ್ಕೆ ಮುಂಚೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿಕೊಂಡೆ ನಾನು ಚೂಸ್ ಮಾಡೋದು ಆಯಿತಾ. ಇದ್ರ ಪ್ರಕಾರ ನಾನು ಸೆಕೆಂಡ್ ಲೆಗ್ ಇಲ್ಲಿ ಬರ್ತಾಯಿದೆ, ಫಸ್ಟ್ ಲೆಗ್ ಇಲ್ಲಿ ಬರ್ತಾಯಿದೆ. ಇದೇ ಪ್ರಕಾರ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಎಂಟ್ರಿ ತೊಗೊತಾ ಇದ್ದೀನಿ ಆಯಿತಾ. ಇದೇ ಪ್ರಕಾರ ಏನು ಮಾಡಿದೆ, ನಾನು ಇಲ್ಲಿ ಎಂಟ್ರಿ ತೊಗೊಂಡೆ. ಅರೌಂಡ್ ಎಲ್ಲಿದೆ ನೋಡಿ, ಫಸ್ಟ್ ಲೆಗ್ಗು 2440 ಫಸ್ಟ್ ಲೆಗ್ಗು, ಸೆಕೆಂಡ್ ಲೆಗ್ 2560 ಇಲ್ಲಿ ನೋಡಿ. ಫಸ್ಟ್ ಲೆಗ್ ಎಲ್ಲಿ ಬರ್ತಾಯಿದೆ, 2500 ಚಿಲ್ಲರೆ ಫಸ್ಟ್ ಲೆಗ್ ಬರ್ತಾಯಿದೆ ಆಯಿತಾ. ಏಕೆಂದರೆ ಸೆಕೆಂಡ್ ಲೆಗ್ ಬಂದುಬಿಟ್ಟು ನನಗೆ 2800 ಬಂದಿದೆ. ನಾನು ಸ್ವಲ್ಪ ಆಚೆ ಹೋಗಿದ್ದೀನಿ, ನಮಗೇನು ಫಸ್ಟ್ ಲೆಗ್ ಬರುತ್ತೆ ಫಸ್ಟ್ ಲೆಗ್ಗಿಂತ ಸ್ವಲ್ಪ ಆಚೆ ಹೋಗಿದ್ದೀನಿ, ಅಂದರೆ ಒಂದು 50 ಪಾಯಿಂಟ್ ಆಚೆ ಹೋಗಿದ್ದೀನಿ. ಏಕೆ ನನಗೆ ಈವನ್ ಬ್ರೇಕ್ ಇವೆನ್ ಸಹ ಬೇಕಲ್ಲ, ಏಕೆಂದ್ರೆ ನಾನು ಈ ಲಾಸ್ನ ಕೊಡೋಕ್ಕೆ ರೆಡಿ ಇರಬೇಕಾದ್ರೆ, ಈ 4000 ಲಾಸ್ ಕೊಡಬೇಕು ರೆಡಿ ಇರಬೇಕಾದ್ರೆ ನನಗೆ ಬ್ರೇಕ್ ಇವೆನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಮಾರ್ಕೆಟ್ ಇಲ್ಲಿನವರೆಗೆ ಹೋದರೆ ನನಗೆ ಲಾಸ್ ಆಗಲ್ಲ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಅದ್ರ ಪ್ರಕಾರ ನಾನು ಏನು ಮಾಡಿದೆ, ಈ 4800 ಚಿಲ್ಲರೆ ಏನು ಲಾಸ್ ಇತ್ತು ಇದಕ್ಕೆ ನಾನು ಫಿಕ್ಸ್ ಆಗೋದೆ. ಅಟ್ಲೀಸ್ಟ್ ಮಾರ್ಕೆಟ್ ರಿವರ್ಸ್ ಆದರೆ ಐ ಆಮ್ ರೆಡಿ ಟು ಗಿವ್ 4848 ರುಪೀಸ್. ಈ 48 ಏನಿದೆ ಇದನ್ನು ಮಾರ್ಕೆಟ್ಗೆ ನಾನು ಕೂಡ ಫಿಕ್ಸ್ ಆಗೋದೆ. ಹೋದರೆ ಅಕಸ್ಮಾತ್ ರಿವರ್ಸ್ ಬಂದರೆ ಐ ಆಮ್ ರೆಡಿ ಟು ಟೇಕ್ ದಿಸ್ ಲಾಸ್ ಆಯಿತಾ ಅಂತ ಹೇಳ್ಬಿಟ್ಟು. ಇವಾಗ ಏನು ಮಾಡಿದೆ, ಅಲ್ಲಿ ಏನು ಲೆಗ್ ಚೂಸ್ ಮಾಡಿದೆ, ಇವಾಗ 5000 ಚಿಲ್ಲರೆ ಏನು ಫಸ್ಟ್ ಲೆಗ್ಗು ಸೆಕೆಂಡ್ ಲೆಗ್ ಚೂಸ್ ಮಾಡಿದೆ. ಈ ನನ್ನ ಸೆಕೆಂಡ್ ಲೆಗ್ ಏನಿದೆ ಇದು ಬಂದ್ಬಿಟ್ಟು ಸೆಕೆಂಡ್ ಲೆಗ್ಗು ಅರೌಂಡ್ 2560 ಏನಿದೆ, ಈ 2560 ಬಂದ್ಬಿಟ್ಟು ಈ ಮಧ್ಯಕ್ಕೆ ಬರುತ್ತೆ. ಏನಾದರೂ ಮಾರ್ಕೆಟು ಈ ಸೆಕೆಂಡ್ ಲೆಗ್ ನಂದು ATM ಆಗಿದ್ರೆ ನಾನು ಮಾರ್ಕೆಟಿಂದ ಆಚೆ ಬರ್ತೀನಿ. ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, 37,000 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಈ ಒಂದು ಸ್ಟ್ರಾಟಜಿನಲ್ಲಿ ಬಂದುಬಿಟ್ಟು ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 37,000 ಇದೆ. ಯಾವಾಗ ಮಾರ್ಕೆಟ್ ಇಲ್ಲಿ ಮಧ್ಯಕ್ಕೆ ಬಂದು ನಿಂತ್ಕೊಂಡ್ರೆ ನನಗೆ 37,000 ರೂಪಾಯಿ ಸಿಗುತ್ತೆ. ಇದರೊಳಗೆ ಡಿವೈಡ್ ಬೈ 4 ಮಾಡಿಕೊಂಡ್ರೆ ಅರೌಂಡ್ ನನಗೆ ಒಂದು 9,000 ಚಿಲ್ಲರೆ ನನಗೆ 25% ಆಗುತ್ತೆ. 30%ಗೆ ಒಂದು 10,000 ರೂಪಾಯಿ 11,000 ರೂಪಾಯಿ ಆಗುತ್ತೆ. ಏನಾದರೂ ಈ ಸೆಕೆಂಡ್ ಲೆಗ್ಗು ATM ಆಯ್ತು ಅಂದರೆ ನಾನು ಆಚೆ ಬರ್ತೀನಿ. ಇಲ್ಲ ಅಂದರೆ ಈ ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 30 to 40% ಏನಾದ್ರೂ ಮಾರ್ಕೆಟ್ ನನಗೆ ರಿಟರ್ನ್ ಕೊಡ್ತಾ ಅಂತ ಹೇಳಿದ್ರೆ ನಾನು ಈ ಮಾರ್ಕೆಟಿಂದ ಆಚೆ ಬಂದುಬಿಡ್ತೀನಿ. ಇದು ನನ್ನ ಎಕ್ಸಿಟ್ ರೂಲ್ಸು. ಎಂಟ್ರಿ ರೂಲ್ಸ್ ನೋಡ್ಕೊಂಡ್ರಲ್ಲ, ಸೇಮ್ ಅದೇ ಥರ ನಾನು ಯಾವಾಗ ಎಂಟ್ರಿ ತೊಗೊತೀನಿ ಆವಾಗನೇ ಎಕ್ಸಿಟು ಸಹ ಪ್ಲ್ಯಾನ್ ಮಾಡ್ತೀನಿ. ಒಂದು ನನ್ನ ಈ ಸೆಕೆಂಡ್ ಲೆಗ್ ATM ಆಯ್ತು ಅಂತ ಹೇಳಿದ್ರೆ ಆಯಿತಾ, ಸೆಲ್ ಅಂದರೆ ಶಾರ್ಟ್ ಲೆಗ್ ಏನಿದೆ, ಶಾರ್ಟ್ ಲೆಗ್ ATM ಆಯ್ತು ಅಂದರೆ ನಾನು ಮಾರ್ಕೆಟಿಂದ ಆಚೆ ಬರ್ತೀನಿ. ಈವನ್ ಪ್ರಾಫಿಟ್ ಆರ್ ಲಾಸ್ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಇರಲ್ಲ, 99% ಪ್ರಾಫಿಟಲ್ಲೇ ಇರ್ತಾರೆ ಯಾರಾದರೂ ಸಹಿ ಆಯಿತಾ. ಏನಾದರೂ ಸೆಕೆಂಡ್ ಲೆಗ್ ATM ಕ್ರಾಸ್ ಮಾಡ್ತಾ ಇದೆ ಅಂದರೆ ನಾನು ಮಾರ್ಕೆಟಿಂದ ಆಚೆ ಬರ್ತೀನಿ. ಇಲ್ಲ ಅಂದರೆ ಈ ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಈ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 25 to 30% ಇಲ್ಲ 30 to 40% ಬಂದರೆ ನಾನು ಮಾರ್ಕೆಟಿಂದ ಆಚೆ ಬರ್ತೀನಿ. ಇದು ನನ್ನ ಸ್ಟ್ರಾಟಜಿ. ಈ ಸ್ಟ್ರಾಟಜಿನ ನಾನು ಅಪ್ಲೈ ಮಾಡಬೇಕಾದ್ರೆ ಏನೇನು ಚೆಕ್ ಮಾಡಿದೆ, ಈ ರೂಲ್ಸ್ ಯಾವ್ಯಾವ ಥರ ಚೆಕ್ ಮಾಡ್ಕೊಬೇಕು, ನಮ್ಮ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಯಾವ ಥರ ಡ್ರಾ ಮಾಡ್ಕೊಬೇಕು, ಯಾವ ಥರ ಡ್ರಾ ಮಾಡಿಕೊಂಡು ಎಂಟ್ರಿ ತೊಗೊಬೇಕು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಆಯಿತಾ. ಇಲ್ಲಿ 2 ಅವರ್ಸ್ ಕ್ಯಾಂಡಲ್ ನನಗೆ ಕನ್ಫರ್ಮೇಷನ್ ಸಿಕ್ತು. ಕನ್ಫರ್ಮೇಷನ್ ಸಿಕ್ಕ ಮೇಲೆ ಏನು ಮಾಡಿದೆ, ವೀಕ್ಲಿಗೆ ನಾನು ಸ್ವಿಚ್ ಆದೆ. ವೀಕ್ಲಿಗೆ ಸ್ವಿಚ್ ಆಗಿಬಿಟ್ಟು ಸಪೋರ್ಟ್ನ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡಿಕೊಂಡೆ. ಅಂದರೆ ಎರಡು ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಇಲ್ಲಿ ಡ್ರಾ ಮಾಡಿಕೊಂಡು ಈ ಕ್ಯಾಂಡಲ್ ಐ ಬ್ರೇಕ್ ಆಯ್ತು. ನೆನ್ನೆ ಎಂಟ್ರಿ ತೊಗೊಂಡು ಕುಂತ್ಕೊಂಡಿದೆ ಆಯಿತಾ. ನೆನ್ನೆ ಎಂಟ್ರಿ ತೊಗೊಂಡಿದ್ದೆ ನಾನು. ಇವತ್ತು ನನಗೆ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟ್ ಕೊಡ್ತು ಆಯಿತಾ. ಮೂಮೆಂಟ್ ಕೊಟ್ಟಿದ ತಕ್ಷಣ ನಾನು ಸೇಮ್ ಸ್ಟ್ರಾಟಜಿನಲ್ಲಿ ಅರೌಂಡ್ 25 to 30% ನನಗೆ ಆಲ್ಮೋಸ್ಟ್ ರಿಟರ್ನ್ ಸಿಗ್ಬಿಟ್ಟಿದೆ. ಇದಕ್ಕೆ ನನಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಿತ್ತಪ್ಪ, ಆ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ನಾವು ಆಯಿತಾ, ಈ ಒಂದು ಸ್ಟ್ರಾಟಜಿಗೆ ನಮಗೆ ಇನ್ವೆಸ್ಟ್ಮೆಂಟ್ ನೋಡೋದಾದರೆ TCSಗೆ ಮಾರ್ಜಿನ್ ಅಂದರೆ ನೋಡಿ 65,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು.
65,000 ರೂಪಾಯಿಗೆ ಆಲ್ಮೋಸ್ಟ್ ನನಗೆ ಎಷ್ಟು ಸಿಕ್ಕಿದೆ, ಒಂದು 7.5% ಅಂದರೆ 12-13%. ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ 12-13% ರಿಟರ್ನ್ ಬಂದುಬಿಟ್ಟಿದೆ. ನನ್ನ ಇಂಟೆನ್ಷನ್ ಇರೋದು ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 25-30%, ಅದು 30-40%. ಇಷ್ಟು ಬಂದರೆ ನಾನು ಮಾರ್ಕೆಟಿಂದ ಎಕ್ಸಿಟ್ ಆಯ್ತೀನಿ ಈ ಒಂದು ಸ್ಟ್ರಾಟಜಿನಲ್ಲಿ. ಇದೇ ಥರ ನಾನು ಮೊನ್ನೆ ಒಂದು ಹಾಕ್ಕೊಂಡಿದ್ದೆ, ಅಂದರೆ ಅಪೋಲೋ ಹಾಸ್ಪಿಟಲ್ ಸೇಮ್ ಅದೇ ರೇಂಜಲ್ಲಿ ಏನು ಮಾಡಿದೆ, ನಾನು ರಿವರ್ಸ್ ಹಾಕ್ಕೊಂಡಿದ್ದೆ ಆಯಿತಾ. ಅದನ್ನು ಒಂದು ಸರಿ ಚೆಕ್ ಮಾಡ್ತೀನಿ ನೋಡಿ. ನಿಮಗೆ ಅಪೋಲೋ ರಿವರ್ಸ್ ಹಾಕ್ಕೊಂಡಿದ್ದೆ ಆಯಿತಾ. ಅದನ್ನು ಏನಕ್ಕೆ ಹಾಕ್ಕೊಂಡಿದ್ದೆ ಜಸ್ಟ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ನಾನು ನಿಮಗೆ ಆಯಿತಾ. ಈ ಅಪೋಲೋನ ಏನಕ್ಕೆ ಹಾಕ್ಕೊಂಡಿದೆ ಅಂತ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. 2 hours ಕ್ಯಾಂಡಲ್ಲಿ ಆಯಿತಾ. ಯಾವಾಗ ಹಾಕ್ಕೊಂಡಿದೆ, ಫ್ರೈಡೇ ಹಾಕ್ಕೊಂಡಿದೆ. ಫ್ರೈಡೇ, ನೆನ್ನೆ ಮಂಡೇ, ಇವತ್ತು ಟ್ಯೂಸ್ಡೇ ಅಲ್ಲ. ಮಾರ್ಕೆಟ್ ಇಲ್ಲಿ ಕನ್ಫರ್ಮೇಷನ್ ಕೊಟ್ಟಿತ್ತು, ಇದನ್ನು ಬ್ರೇಕಲ್ಲಿ ಅಂತ ಕಾಯ್ತಾ ಇದ್ದೆ. ನಾನು ಏನು ಮಾಡಿದೆ, ಇಲ್ಲಿ ಅರೌಂಡ್ 27th ಅಲ್ಲ, ಇಲ್ಲಿ ಈ ಪ್ಲೇಸಲ್ಲಿ ಏನು ಮಾಡಿದೆ, ನಾನು 29th ಮೇನ ನಾನು ಇದನ್ನು ಎಂಟ್ರಿ ತೊಗೊಂಡೆ ಆಯಿತಾ. ಅಂದರೆ PE ಸೈಡು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನಾನು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಕೊಂಡೆ. ಫಸ್ಟ್ ಲೆಗ್ಗು ಸೆಕೆಂಡ್ ಲೆಗ್ಗಿಗೆ ಸೇಮ್ ಅದೇ ಥರ ನಾನು ಡ್ರಾ ಮಾಡಿಕೊಂಡೆ. ಸಪೋರ್ಟು ಇಲ್ಲಿ ಬಂದುಬಿಟ್ಟು ಸಪೋರ್ಟ್ನ ಡ್ರಾ ಮಾಡ್ಕೊತೀರಿ, ವೀಕ್ಲಿ ಸ್ವಿಚ್ ಮಾಡ್ತೀರಿ. ವೀಕ್ಲಿ ಸ್ವಿಚ್ ಮಾಡಿಬಿಟ್ಟು ಏನು ಮಾಡ್ತೀರಿ, ಸಪೋರ್ಟ್ನ ಡ್ರಾ ಮಾಡ್ಕೊತೀರಿ. ಫಸ್ಟು ಸಪೋರ್ಟ್ ಎಲ್ಲಿ ಬರ್ತಾಯಿದೆ, ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರ್ತಾಯಿದೆ ಅಂತ ಈ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡಿದ್ದೆ ನಾನು. ತೊಗೊಂಡ್ಮೇಲೆ ಆಯಿತಾ, ನಮಗೆ ಫಸ್ಟ್ ಸಪೋರ್ಟು ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ನೋಡಿ ನಮಗೆ ಫಸ್ಟ್ ಸಪೋರ್ಟ್ ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರ್ತಾ ಇದೆ ಅಂದರೆ ಈ ಪ್ಲೇಸಲ್ಲಿ ಒಂದು ಸಪೋರ್ಟ್ ಬರ್ತಾ ಇದೆ ಆಯಿತಾ. ಇಂಕೆ ಇಲ್ಲಿ ಒಂದು ಸರಿ ಟಚ್ ಆಗಿದೆ, ಇಲ್ಲಿ ಒಂದು ಸರಿ ಟಚ್ ಆಗಿದೆ, ಮತ್ತು ಇಲ್ಲಿ ಬಂದಿದೆ ಮಾರ್ಕೆಟು, ಮತ್ತು ಅದನ್ನು ಸಪೋರ್ಟಾಗಿ ತೊಗೊಂಡು ಮೇಲೆ ಹೋಗಿದೆ, ಮತ್ತು ಇದು ರೆಸಿಸ್ಟೆನ್ಸಾಗಿ ಕೆಲಸ ಮಾಡಿದೆ, ಮತ್ತು ಇಲ್ಲಿ ಆಲ್ಮೋಸ್ಟ್ ನಿಂತ್ಕೊಂಡಿದೆ ಸಪೋರ್ಟಾಗಿ. ಅದಕ್ಕೆ ಏನು ಮಾಡಿದೆ, ಇಲ್ಲೊಂದು ತೊಗೊಂಡೆ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲಿಂದ ಕೆಳಗಡೆ ಬಂದುಬಿಟ್ಟು ಇದೊಂದು ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಇದಾದರೂ ತೊಗೊಬೋದು, ಇಲ್ಲಾಂದರೆ ಇನ್ನು ಮೇಲೆ ಹೇಳ್ಕೊಂಡು ನೀವು ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಏನು ಕೊಡ್ತಾಯಿದೆ ಅಂದರೆ, ನೀವು ಒಂದು ಸೈಡ್ ಏನು ಲಾಸ್ ಕೊಡ್ತಾಯಿದ್ದೀರಾ ಅದನ್ನು ಕಡಿಮೆ ಮಾಡ್ಕೊಳೋಕ್ಕೋಸ್ಕರ ನೀವು ಒಂದು ಸ್ಟ್ರೈಕ್ ಪ್ರೈಸ್ನೂ ಸಹ ಚೂಸ್ ಮಾಡ್ಕೊಬೋದು. ಈ ಪ್ರಕಾರ ಏನು ಮಾಡಿದೆ, ನಾನು ಎಂಟ್ರಿ ತೊಗೊಂಡಿದ್ದೆ. ಇದನ್ನು ಮತ್ತೆ 2 hours ಸ್ವಿಚ್ ಮಾಡ್ತೀನಿ. 2 hours ಸ್ವಿಚ್ 2 ಗಂಟೆಗೆ ಸ್ವಿಚ್ ಮಾಡಿದ್ಮೇಲೆ ಆಯಿತಾ, ಒಂದು ಕ್ಯಾಂಡಲ್ 2 ಗಂಟೆಗೆ ನಾನು ಸ್ವಿಚ್ ಮಾಡಿದ್ಮೇಲೆ ಮಾರ್ಕೆಟ್ ಇಲ್ಲಿಂದ ಏನಾಯಿತು, ಇವತ್ತು ಆಲ್ಮೋಸ್ಟ್ ಗ್ಯಾಪ್ ಡೌನ್ ಆಯಿತು. ಸ್ಟಾರ್ಟಿಂಗಲ್ಲೇ ಫಸ್ಟ್ ಕ್ಯಾಂಡಲೇ ಫುಲ್ ಗ್ಯಾಪ್ ಡೌನ್ ಓಪನ್ ಆಯಿತು. 100-110 ಪಾಯಿಂಟ್ ಏನೋ ಗ್ಯಾಪ್ ಡೌನ್ ಓಪನ್ ಆಯಿತು. ಓಪನ್ ಆದಮೇಲೆ ನನಗೆ ಅರೌಂಡ್ ಒಂದು 7,000-8,000 ರೂಪಾಯಿ ಪ್ರಾಫಿಟ್ ಓಡ್ತಾಯಿತ್ತು. 7,000-8,000 ಪ್ರಾಫಿಟ್ ಓಡ್ತಾಯಿತ್ತು. ನಾನೇನು ಮಾಡಿದೆ, ಇಲ್ಲಿ ಈ ಒಂದು ಸ್ಟ್ರಾಟಜಿನಲ್ಲಿ ನಾನು ಬೆಳಿಗ್ಗೆ ಆಟೋಮೆಟಿಕ್ ಎಕ್ಸಿಟ್ ಆಗಿಬಿಟ್ಟೆ ಆಯಿತಾ. ಎಕ್ಸಿಟ್ ಆಗಿ ಅರೌಂಡ್ 5,000 ರೂಪೀಸ್ ಪ್ರಾಫಿಟ್ ಆಯಿತು. ಈ ಥರ ನೀವು ಯಾವುದೇ ಒಂದು ಸ್ಟ್ರಾಟಜಿನ ಹಾಕ್ಕೊಬೇಕಂದ್ರೆ ಫಸ್ಟ್ ಲೆಗ್ಗು ಸೆಕೆಂಡ್ ಲೆಗ್ ಎಲ್ಲಾಗ್ತಾ ಇದೆಯೇ, ನಮಗೆ ಕನ್ಫರ್ಮೇಷನ್ ಏನಿದೆ, ಯಾವುದೇ ಒಂದು ಸ್ಟ್ರಾಟಜಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕನ್ಫರ್ಮೇಷನ್ ಇರಬೇಕು. ಈವನ್ ನೀವು ನಿಫ್ಟಿ 50ನಲ್ಲಿ ಮಾಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಮಾಡಿ, ಸೆನ್ಸೆಕ್ಸಲ್ಲಿ ಮಾಡಿ, ಫಿನ್ ನಿಫ್ಟಿನಲ್ಲಿ ಮಾಡಿ, ಯಾವುದ್ರೊಳಗಡೆ ಮಾಡಿ, ವಿತೌಟ್ ಕನ್ಫರ್ಮೇಷನ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಡಬಲ್ ಕನ್ಫರ್ಮೇಷನ್, ತ್ರಿಬಲ್ ಕನ್ಫರ್ಮೇಷನ್ ಇರಬೇಕು. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗುತ್ತೆ, ಇಲ್ಲ ರಿವರ್ಸ್ ನನ್ನ ಫೇವರಾಗಿ ಮಾರ್ಕೆಟ್ ಇವತ್ತಿದೆ, ನನ್ನ ಫೇವರಾಗಿ ಹೋಗುತ್ತೆ ಅಂತ ನಿಮಗೆ ಡಬಲ್ ತ್ರಿಬಲ್ ಕನ್ಫರ್ಮೇಷನ್ ಇದ್ದರೆ ಮಾತ್ರ ನೀವು ಟ್ರೇಡ್ನ ಎಂಟ್ರಿ ತೊಗೊಬೇಕು. ಇಲ್ಲಾಂದರೆ ಸುಮ್ಮನೆ ಎಲ್ಲ ಬೇಕಲ್ಲ ಎಂಟ್ರಿ ತೊಗೊಂಡ್ರೆ ನಿಜವಾಗ್ಲೂ ಹೇಳ್ತಾಯಿ ನೋಡಿ, ಎಲ್ಲ ಲಾಸ್ ಮಾಡ್ಕೊತೀರ. ನಿಮ್ಮ ಕ್ಯಾಪಿಟಲ್ನ ಒಂದಲ್ಲ ಒಂದಿನ ಲಾಸ್ ಮಾಡಿಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ನೀವು ಲಾಸ್ ಮಾಡ್ಕೊಂಡ್ಮೇಲೆ ಯಾವ ವಿದ್ಯೆ ಕಲ್ತರೂ ಸಹ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ನೀವು ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀರ ಲಾಸ್ ಮಾಡಿಕೊಂಡು ಆಯಿತಾ. ಅಂದರೆ ಟ್ರೇಡಿಂಗಲ್ಲಿ ಲಾಸ್ ಮಾಡಿದ್ರೆ ಯಾರೂ ಸಹ ಟ್ರೇಡಿಂಗ್ ಕಲಿಯೋಕ್ಕಾಗಲ್ಲ. ಈವನ್ ನಾನು ಸಹ ಲಾಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಂದು ಕ್ಯಾಪಿಟಲ್ ಪ್ರಕಾರ ನನ್ನ ಲಾಸ್ ಮಾಡ್ಕೊಂಡ್ರೆ ಜಾಸ್ತಿ ಇಲ್ಲ, 1-1.5 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿರ್ಬೇಕು ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. ಇದುವರೆಗೂ ನಾನು ಎಲ್ಲ ಪ್ರಾಫಿಟ್ ಮಾಡಿ, ಅಂದರೆ ಇವಾಗ ನಂದು ಪ್ರಾಫಿಟ್ ಚೆನ್ನಾಗಿ ಓಡ್ತಾ ಇದೆ. ನಾನು ಬಿಗಿನಿಂಗಲ್ಲಿ ಅರೌಂಡ್ ಒಂದು 60-70 ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೆ, ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಅಂದ್ಕೊಳ್ಳಿ. ಅಲ್ಲಿದ್ರ ಮೇಲೆ ನಾನು ಲಾಸ್ ಮಾಡಿಲ್ಲ. ಅಲ್ಲಿ ನಾನು ಅರ್ಥ ಮಾಡ್ಕೊಂಡು ಏನು ಮಾಡಿದೆ, ಕಲ್ತ್ಕೊಂಡೆ. ಸ್ಟಾಕ್ ಮಾರ್ಕೆಟ್ 2-3 ಕಡೆ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಇವತ್ತು ನನಗೆ ಗೊತ್ತಾಗಿದೆ ಏನಂದರೆ, ಆಪ್ಷನ್ ಸೆಲ್ಲಿಂಗಲ್ಲೇ ಸಹ ದುಡ್ಡಿರೋದು, ಆಪ್ಷನ್ ಬೈಯಿಂಗಲ್ಲಿಲ್ಲ. ಆಪ್ಷನ್ ಬೈಯಿಂಗಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಇದೆ ಅಂತ ಗೊತ್ತಾದ ಮೇಲೆ ನಾನು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿಗಳನ್ನ ಕಲ್ತ್ಕೊಂಡು ಆಯಿತಾ, ಅದಕ್ಕೆ ಅಡ್ಜಸ್ಟ್ಮೆಂಟ್ಗಳನ್ನ ಕಲ್ತ್ಕೊಂಡು ಇವತ್ತು ನಾನು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡ್ತಾಯಿದ್ದೀನಿ. ಡೇ ಬೈ ಡೇ ಪ್ರಾಫಿಟ್ನಲ್ಲಿ ಎಕ್ಸಿಟ್ ಮಾಡ್ತಾಯಿದ್ದೀನಿ ಆಯಿತಾ. ಅದಕ್ಕೋಸ್ಕರ ನಾನು ಎಲ್ರಿಗೂ ಏನು ರಿಕ್ವೆಸ್ಟ್ ಮಾಡ್ಕೊಂಡು ಅಂದರೆ, ದಯವಿಟ್ಟು ಪೇಷನ್ಸಿಂದ ಕಲ್ತ್ಕೊಳ್ಳಿ, ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮ್ಗೆ ಆಟೋಮೆಟಿಕ್ ಪ್ರೋಗ್ರೆಸ್ ಸಿಗ್ಬಿಡುತ್ತೆ ಆಯಿತಾ. ಪೇಷನ್ಸ್, ಪ್ರಾಕ್ಟೀಸ್, ಪ್ರೋಗ್ರೆಸ್, ಇದು ವೆರಿ ವೆರಿ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ಗಳಿಂದ ಕೇಳ್ಕೊತಿದ್ದೀನಿ. ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕಂತ ಹೇಳಿದ್ರೆ ಆಯಿತಾ, ನಮ್ಮ ಈ ಪಿನ್ ಮಾಡಿರೋ ಕಾಮೆಂಟಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ ನಿಮ್ಗೇನೇ ಡೌಟ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.